हरि ओम। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयोन्यतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरि ओम। ಇಂದಿನ ಪಾಠದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ದ್ವಾರಾವತಿಗೆ ಬಂದಾಗ ಯಥೇಷ್ಟವಾಗಿ ಆ ಎಲ್ಲ ಯಾದವರಿಗೂ ಕೂಡ ರತ್ನಗಳನ್ನು ಕೊಡ್ತಾ ಇದ್ದಾನೆ. ಆಮೇಲೆ ಆ ಕನ್ಯೆಯರೊಂದಿಗೆ ಮದುವೆಯಾಗಿ ಪ್ರತ್ಯೇಕವಾದಂತಹ ಮನೆಗಳು, ಪೃಥಕ್ ಪೃಥಕ್ ಒಬ್ಬೊಬ್ಬರಿಗೂ ಕೂಡ ಪ್ರತ್ಯೇಕವಾದಂತಹ ಮನೆಗಳು. ಅದು ಎಂತಹ ಮನೆಗಳು? ರತ್ನದ ಉಪ್ಪರಿಗೆಗಳಿರುವಂತಹ ಅದ್ಭುತವಾದಂತಹ ಮನೆಗಳು. ಆ 16,108 ಜನರಲ್ಲಿ ಮತ್ತೆ 10 ಜನ ಪೃಥಕ್ ತಾಸು ದಶೈವ ಪುತ್ರಕ ನಿಧತ್ತ ಕನ್ಯಾಮಪಿ ಸರ್ವಶ ಪ್ರಭು ಅಂತ 10 ಜನ ಗಂಡು ಮಕ್ಕಳು, ಒಬ್ಬಳು ಕನ್ಯೆ ಅಂತ ಹೀಗೆ ಸಂತಾನವನ್ನ ಪರಮಾತ್ಮ ಪಡೀತಾ ಇದ್ದಾನೆ ಅಂತ. ಅಷ್ಟು ಜನರಲ್ಲಿ 4 ಜನ ತುಂಬಾ ಶ್ರೇಷ್ಠರಾದಂತವರು: ಪ್ರದ್ಯುಮ್ನ, ಸಾಂಬ, ಭಾನು, ಚಾರುದೇಶ್ನ ಅಂತ ಇಷ್ಟು ವಿಚಾರವನ್ನು ಹೇಳಿ, ಮತ್ತೆ ಆ ಪ್ರದ್ಯುಮ್ನ ಒಂದು ಸಲ ಸಾಂಬನೊಟ್ಟಿಗೆ ಸೇರಿಕೊಂಡು ಪಾತಾಳ ಲೋಕಕ್ಕೆ, ನಾಗಲೋಕಕ್ಕೆ ದಿಗ್ವಿಜಯ ಯಾತ್ರೆಗೆ ಅಂತ ಹೋಗ್ತಾನೆ. ಅಲ್ಲಿದ್ದಂತಹ ಸರ್ಪಗಳನ್ನೆಲ್ಲ ಸೋಲಿಸಿ ಅವರಲ್ಲಿ ಇದ್ದಂತಹ ರತ್ನಗಳನ್ನ ಪಡಿತಾನೆ ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 146ನೇ ಶ್ಲೋಕದಿಂದಾಗಿ ಪ್ರಾರಂಭ. ತೈಃ ಪೂಜಿತಃ ಸಾಂಬ ಸಹಾಯ ಆಶು ಮಯಂ ಚ ಮಾಯಾವಿನಂ ಅಸ್ತ್ರವರ್ಷೈಃ ವಿಜಿತ್ಯ ರುಂಧಾನಂ ಅನೇನ ಪೂಜಿತೋ ಯಯೌ ರಥೇನ ಅಂಬರಗೇನ ನಾಕಂ. ಪದಚ್ಛೇದ. ತೈಃ ಪೂಜಿತಃ ಸಾಂಬ ಸಹಾಯಃ ಆಶು ಮಯಂ ಚ ಮಾಯಾವಿನಂ ಅಸ್ತ್ರವರ್ಷೈಃ ವಿಜಿತ್ಯ ರುಂಧಾನಂ ಅನೇನ ಪೂಜಿತಃ ಯಯೌ ರಥೇನ ಅಂಬರಗೇನ ನಾಕಂ. ಹೀಗೆ ಕೊನೆಗೆ ಆ ಸರ್ಪಗಳಿಗೆ ಬುದ್ಧಿ ಬರುತ್ತೆ, ಓಹೋ ಇವರು ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಮಕ್ಕಳು ಅಂತ. ಅವರಿಗೆ ವಿಶೇಷವಾದಂತಹ ಪೂಜಿತ ಸತ್ಕಾರವನ್ನ ಮಾಡ್ತಾರೆ. ಅದಾದ ಮೇಲೆ ಈ ಪ್ರದ್ಯುಮ್ನ ಸಾಂಬ ಸಹಾಯ ಶಬ್ದಕ್ಕೆ ಒಂದು ಪ್ರಸಿದ್ಧವಾದಂತಹ ಅರ್ಥ ಹೆಲ್ಪ್ ಅಂತ, ಇನ್ನೊಂದು ಸಹಾಯ ಅಂದ್ರೆ ಸಹ ಅಯತೆ, ಜೊತೆಗಿರುವುದು ಅಂತ. ಅಂದ್ರೆ ಸಾಂಬನೊಟ್ಟಿಗೆ ಸೇರಿಕೊಂಡು ಪ್ರದ್ಯುಮ್ನ ತಾನೇನ್ ಮಾಡ್ತಾ ಇದ್ದಾನೆ, ಅಲ್ಲಿ ಇನ್ನೊಬ್ಬ ಮತ್ತೆ ಯುದ್ಧಕ್ಕೆ ಬಂದ. ಅವನ್ಯಾರು? ಮಯಂಚ ಮಾಯಾವಿನಂ. ಮಯ, ಅವನು ಮಾಯಾವಿದ್ಯೆಗಳಲ್ಲಿ ಪಾರಂಗತನಾದಂತಹ ವ್ಯಕ್ತಿ ಮಯ. ಅವನು ಏನ್ ಮಾಡ್ತಾ ಇದ್ದಾನೆ, ಇವರ ಮೇಲೆ ಅಸ್ತ್ರ ವರ್ಷೈಹಿ, ಶಸ್ತ್ರಾಸ್ತ್ರಗಳ ಮಳೆಯನ್ನ ಸುರಿಸ್ತಾ ಇದ್ದಾನೆ. ಅಂತಹ ಇವನನ್ನು ಕೂಡ, ಮಾಯಾವಿಯಾದಂತಹ ಮೈನನ್ನು ಕೂಡ ಯಾವ ಪ್ರದ್ಯುಮ್ನ ಸೋಲಿಸಿದ. ಅವನೆಂಥವನು? ರುಂಧಾನಂ. ರುಂಧಾನ ಅಂದ್ರೆ ತಡೆಯೋದು ಅಂತ. ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ,
ಅವನನ್ನ ದಾರಿಯಲ್ಲಿ ಯಾರಾದ್ರೂ ತಡೆದರೆ ಅದು ರುಂಧಾನ, ತಡೆಯೋದು ಅಂತ. ಹಾಗೆ ತನ್ನನ್ನು ತಡಿತಾ ಇದ್ದಂತಹ ಆ ಮಯನನ್ನ ಆ ಸೋಲಿಸಿ ಅವನು ಕೂಡ ಅವರಿಗೆ ಸತ್ಕಾರವನ್ನು ಮಾಡ್ದ. ಅನೇನ ಪೂಜಿತಃ, ಆ ಮಯನು ಕೂಡ ಆ ಪ್ರದ್ಯುಮ್ನನ ಅದ್ಭುತವಾದಂತಹ ವಿದ್ಯಾ ಕೌಶಲ್ಯವನ್ನ, ಅಸ್ತ್ರ ಕೌಶಲ್ಯವನ್ನ ಕಂಡು ನೀವು ಭಾರಿ ಆಶ್ಚರ್ಯ ಆಗಿಬಿಡುತ್ತೆ. ಅಷ್ಟು ಮಾತ್ರ ಅಲ್ಲ, ಅವನು ವಿಶೇಷವಾದಂತಹ ಸತ್ಕಾರವನ್ನು ಕೂಡ ಪ್ರದ್ಯುಮ್ನ ಮೇಲೆ ಸಲ್ಲಿಸ್ತಾನೆ. ಇಲ್ಲಿ ನೋಡಿ, ಆ ಸರ್ಪಗಳಾಗಲಿ ಅಥವಾ ಈ ಮಯನಾಗಲಿ ಪ್ರದ್ಯುಮ್ನ ತಮ್ಮನ್ನು ಸೋಲಿಸಿದ ತಕ್ಷಣ ಅವನ ಮೇಲೆ ದ್ವೇಷವನ್ನು ಇನ್ನೊಂದೇನೋ ಮಾಡ್ಲಿಲ್ಲ, ಹೊರತು ಅವನಲ್ಲಿದ್ದಂತಹ ಅದ್ಭುತವಾದಂತಹ ಅಸ್ತ್ರವಿದ್ಯೆಗೆ ಒಂದು ಪ್ರೋತ್ಸಾಹವನ್ನ, ಸತ್ಕಾರವನ್ನು ಮಾಡ್ತಾರೆ. ಹೀಗೆ ಅವನಿಂದಲೂ ಕೂಡ ಸತ್ಕಾರವನ್ನು ಪಡೆದುಕೊಂಡು ಮುಂದೆ ಅಂಬರಗೇನ ರಥೇನ ನಾಕಮ್ಯಯೋ, ಅಲ್ಲಿ ಆ ಒಂದು ರಥ ಇತ್ತು. ಎಂತಹ ರಥ? ಅಂಬರಗ. ಅಂಬರ ಅಂದ್ರೆ ಆಕಾಶ, ಗ ಅಂದ್ರೆ ಹೋಗುವುದು. ಆಕಾಶದಲ್ಲಿ ಸಂಚಾರ ಮಾಡುವಂತಹ ಒಂದು ರಥವನ್ನ ಏರಿ ಅವರು ನಾಕಂ ಯಯೋ, ನಾಕ ಅಂದ್ರೆ ಸ್ವರ್ಗ, ಸ್ವರ್ಗಲೋಕಕ್ಕೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಹೀಗೆ ಭೂಮಿಯಿಂದಾಗಿ ನಾಗಲೋಕಕ್ಕೆ, ಪಾತಾಳ ಲೋಕಕ್ಕೆ ಬಂದು ಅಲ್ಲಿದ್ದಂತಹ ಸರ್ಪಗಳನ್ನ ಮತ್ತು ಮೇನನ್ನ ಗೆದ್ದು ಮತ್ತೆ ಅಲ್ಲಿಂದ ಊರ್ಧ್ವಲೋಕವಾದಂತಹ ಸ್ವರ್ಗಲೋಕಕ್ಕೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಮುಂದೆ ತತ್ರೈವ ಕೃಷ್ಣೇನ ತು ಪಾರಿಜಾತೆ ಕೃತೆ ಜಯಂತಂ ಪ್ರಜಿಗಾಯ ಚಾಜೌ. ಸಂಸ್ಪರ್ಧಯಾ ಯಾತಮಮುಷ್ಯ ಚಾನುಜಂ ಸಾಂಬೋಜಯತ್ ವೃಷಭಂ ನಾಮ ಶಸ್ತ್ರೈಃ. ಪದಚ್ಛೇದ. ತತ್ರ ಏವ ಕೃಷ್ಣೇನ ತು ಪಾರಿಜಾತೆ ಹೃತೆ ಜಯಂತಂ ಪ್ರಜಿಗಾಯ ಚ ಆಜೌ ಸಂಸ್ಪರ್ಧಯ ಆಯಾತಂ ಅಮುಷ್ಯ ಚ ಅನುಜಂ ಸಾಂಬಃ ಅಜಯತ್ ವೃಷಭಂ ನಾಮ ಶಸ್ತ್ರೈಹಿ. ಹೀಗೆ ಅವರಿಬ್ಬರು ಕೂಡ ಅಲ್ಲಿಂದ ಇದಕ್ಕೆ ಸ್ವರ್ಗಲೋಕಕ್ಕೆ ಬಂದ್ರು. ಸ್ವರ್ಗಲೋಕಕ್ಕೆ ಬಂದಾಗ ಏನಾಯ್ತು, ಅಲ್ಲಿ ನೋಡಿ ಯಾವ ರೀತಿಯಾಗಿ ಭಾವನೆ ಇತ್ತು ಅಂದ್ರೆ, ಹಿಂದೆ ನಾವು ನೋಡಿದಂತೆ ಇಂದ್ರನನ್ನ ಪರಮಾತ್ಮ, ಕೃಷ್ಣ ಪರಮಾತ್ಮ ಯುದ್ಧದಲ್ಲಿ ಸೋಲಿಸಿದ್ದ. ತಮ್ಮ ತಂದೆಯನ್ನ ಕೃಷ್ಣ ಯುದ್ಧದಲ್ಲಿ ಸೋಲಿಸಿದ್ದಾನೆ ಅಂತ ಇಂದ್ರನ ಮಕ್ಕಳಾದಂತಹ ಜಯಂತ ಮತ್ತು ವೃಷಭ ಎನ್ನುವಂಥವರಿಗೆ ಸಿಟ್ಟು ಬಂದಿತ್ತು ಅಂತೆ. ನಮ್ಮ ತಂದೆ ಸೋಲಿಸಿಬಿಟ್ಟ ಅಂತ ಆ ರೀತಿಯಾದಂತ ಭಾವನೆ ಇತ್ತು. ಹೀಗೆ ಕೃಷ್ಣೇನ ಪಾರಿಜಾತೆ ಹೃತೆ, ಹಿಂದೆ ಕೃಷ್ಣ ಅಲ್ಲಿಗೆ ಬಂದು ಪಾರಿಜಾತ ವೃಕ್ಷನ ಅಪಹರಿಸಿದ್ದಾನೆ ಮತ್ತು ನಮ್ಮ ತಂದೆಯನ್ನು ಯುದ್ಧದಲ್ಲಿ ಸೋಲಿಸಿದ್ದಾನೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಆ ಇಬ್ಬರು ಬಂದರು. ಯಾರು? ಜಯಂತಂ ಅನುಜಂ. ಜಯಂತ
ಮತ್ತು ಅವನ ತಮ್ಮನಾದಂತಹ ಋಷಭ ಅವರಿಬ್ಬರು ಕೂಡ ಇವರಿಬ್ಬರ ಮೇಲೆ ಯುದ್ಧಕ್ಕೆ ಅಂತ ಬರ್ತಿದ್ದಾರೆ. ನಮ್ಮ ತಂದೆಯನ್ನ ಇವರ ತಂದೆ ಸೋಲಿಸಿದ್ದಾನೆ, ಹಾಗಾಗಿ ಜಯಂತ ಮತ್ತು ವೃಷಭ ಇಬ್ಬರು ಇಂದ್ರನ ಮಕ್ಕಳು ಕೃಷ್ಣನ ಮಕ್ಕಳಾದಂತಹ ಸಾಂಬ ಮತ್ತು ಪ್ರದ್ಯುಮ್ನರ ಮೇಲೆ ಯುದ್ಧಕ್ಕೆ ಅಂತ ಬರ್ತಿದ್ದಾರೆ. ಅದು ಹೇಗೆ? ಸಂಸ್ಪರ್ಧಯ ಆಯಾತಂ, ಒಂದು ಸ್ಪೋರ್ಟಿವ್ ಸ್ಪರ್ಧಾ ಮನೋಭಾವ. ನಮ್ಮ ತಂದೆನ ಇವ್ರ ತಂದೆ ಸೋಲಿಸಿದ್ದಾರೆ, ನಾವ್ ಇವರನ್ನು ಸೋಲಿಸಬೇಕು ಎನ್ನುವಂತಹ ಸ್ಪರ್ಧೆಯಿಂದಲೋ ಎಂಬಂತೆ ಅವರಿಬ್ಬರು ಕೂಡ ಇಲ್ಲಿ ಆ ಜಯಂತ ಮತ್ತು ವೃಷಭ ಇಬ್ಬರು ಕೂಡ ಸೇರಿಕೊಂಡು ಪ್ರದ್ಯುಮ್ನ ಮತ್ತು ಸಾಂಬನ ಮೇಲೆ ಯುದ್ಧಕ್ಕೆ ಅಂತ ಬರ್ತಾ ಇದ್ದಾರೆ. ಹೀಗೆ ಬಂದಂತಹ ಅವರಿಬ್ಬರನ್ನು ಕೂಡ ಸಾಂಬ ಅಜಯತ್, ಪ್ರದ್ಯುಮ್ನ ಇವನನ್ನ ಗೆದ್ದ. ಯಾರನ್ನ? ಜಯಂತನನ್ನ. ಅವನ ಅನುಜನನ್ನ ಅಂದ್ರೆ ಜಯಂತನ ಅನುಜನಾದಂತಹ ವೃಷಭನನ್ನ ಶಸ್ತ್ರೈಹಿ ಸಾಂಬ ಅಜಯತ್, ಶಸ್ತ್ರಾಸ್ತ್ರಗಳಿಂದಾಗಿ ಸಾಂಬ ಸೋಲಿಸಿದ ಅಂತ. ಹೀಗೆ ತಮ್ಮ ತಂದೆಯನ್ನು ಸೋಲಿಸಿದರು ಅಂತ ಈ ವೃಷಭ ಮತ್ತು ಜಯಂತ ಪ್ರದ್ಯುಮ್ನ ಮತ್ತು ಸಾಂಬರ ಮೇಲೆ ಯುದ್ಧಕ್ಕೆ ಬಂದ್ರು. ಆ ಪ್ರದ್ಯುಮ್ನ ಮತ್ತು ಸಾಂಬರು ಅನಾಯಾಸವಾಗಿ ಅವರಿಬ್ಬರನ್ನು ಕೂಡ ಯುದ್ಧದಲ್ಲಿ ಸೋಲಿಸಿದರು. ಮುಂದೆ ಅಸ್ತ್ರಾಣಿತೌ ಅಸ್ತ್ರವರೈರ್ನಿಹತ್ಯ ತಯೋಶ್ಚ ತಾಭ್ಯಾಂ ಪ್ರತಿದಗ್ಧಯಾನೌ. ವಿದ್ರಾವ್ಯತೌ ಬಾಣವರೈಃ ಸುರೇಂದ್ರ ಸಂಪೂಜಿತೌ ಯಯತುಃ. ವಿದ್ಯೆಯ ಖೇ. ಪದಚ್ಛೇದ. ಅಸ್ತ್ರಾಣಿ ತೌ ಅಸ್ತ್ರವರೈಃ ನಿಹತ್ಯ ತಯೋಃ ಚ ತಾಭ್ಯಾಂ ಪ್ರತಿದಗ್ಧಯಾನೌ ವಿದ್ರಾವ್ಯ ತೌ ಬಾಣವರೈಃ ಸುರೇಂದ್ರ ಸಂಪೂಜಿತೌ ಯಯತುಃ ವಿದ್ಯೆಯ ಖೇ. ಹಿಂದಿನ ಶ್ಲೋಕದಲ್ಲಿ ಆ ಪ್ರಜಿಗಾಯ ಚಾಜೌ ಅಂತ ಇದೆ, ಅಲ್ಲಿ ಆಜೌ ಅಂದ್ರೆ ಯುದ್ಧದಲ್ಲಿ ಅಂತ. ಇದು ಹೊಸ ಪದ, ನಮಗೆ ಅಷ್ಟೊಂದು ಬಳಕೆಯಲ್ಲಿ ಇಲ್ಲ. ಪ್ರಸ್ತುತ ಸಂಸ್ಕೃತ ಭಾಷೆಯಲ್ಲಿ ಆಜಿ ಅಂತ ಯುದ್ಧಕ್ಕೆ ಹೆಸರು ಕರೀತಾರೆ, ಅದು ಅಷ್ಟೊಂದು ಪ್ರಯೋಗದಲ್ಲಿ ಇಲ್ಲ. ಆಚಾರ್ಯರು ಅಂತಹ ಒಂದು ಪದವನ್ನ ಆಜೌ ಅಂದ್ರೆ ಯುದ್ಧದಲ್ಲಿ ಅಂತ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಪ್ರಸ್ತುತ ಶ್ಲೋಕಕ್ಕೆ ಬಂದ್ರೆ, ಪ್ರದ್ಯುಮ್ನ ಮತ್ತು ಸಾಂಬ ಇವರಿಬ್ಬರು ಕೂಡ ಸೇರಿಕೊಂಡು ತೌ ಅವರಿಬ್ಬರು, ತಯೋಹೋ ಅವರಿಬ್ಬರ ಅಂದ್ರೆ ಪ್ರದ್ಯುಮ್ನ ಮತ್ತು ಸಾಂಬರು, ಜಯಂತ ಮತ್ತು ವೃಷಭರ ಅವರೇನು ಪ್ರಯೋಗ ಮಾಡಿದ್ರಲ್ಲ ಅಸ್ತ್ರಗಳನ್ನ, ಆ ಅಸ್ತ್ರಗಳನ್ನ ತಾವು ಪ್ರಯೋಗ ಮಾಡಿದಂತಹ ಅಸ್ತ್ರಗಳಿಂದಾಗಿ, ಅಸ್ತ್ರಾಣಿ ಅಸ್ತ್ರವರೈಹಿ ಅವರು ಪ್ರಯೋಗ ಮಾಡಿದಂತಹ ಅಸ್ತ್ರಗಳನ್ನ ತಮ್ಮ ಅಸ್ತ್ರವರೈಹಿ ಶ್ರೇಷ್ಠ ಅಸ್ತ್ರಗಳಿಂದಾಗಿ ನಿಹತ್ಯ ನಾಶ ಮಾಡಿದರು. ಒಟ್ಟಿನಲ್ಲಿ ಪ್ರದ್ಯುಮ್ನ ಮತ್ತು ಸಾಂಬರು ಜಯಂತ ಮತ್ತು ವೃಷಭರು ಪ್ರಯೋಗ ಮಾಡಿದಂತಹ ಅಸ್ತ್ರಗಳನ್ನ ನಾಶ ಮಾಡಿದರು. ಅಷ್ಟು ಮಾತ್ರ ಅಲ್ಲ, ತಾಭ್ಯಾಂ ಪ್ರತಿದಗ್ಧಯಾನವು ಅವರಿಬ್ಬರೇ ಮಾಡಿದ್ರು. ಯಾರು? ಜಯಂತ ಮತ್ತು ವೃಷಭ
ಇವರೇನು ರಥವನ್ನೇರಿ ಬಂದಿದ್ರಲ್ಲ, ಆಕಾಶಗಾಮಿಯಾದಂತಹ ರಥ, ರಥೇನ ಅಂಬರಗೇನ ನಾಕಂ ಅಂತ ಆಕಾಶದಲ್ಲಿ ಸಂಚಾರ ಮಾಡುವಂತಹ ಒಂದು ಅದ್ಭುತವಾದಂತಹ ರಥವನ್ನು ಏರಿ ಬಂದಿದ್ರು ಸ್ವರ್ಗಕ್ಕೆ. ಈ ಜಯಂತ ಮತ್ತು ವೃಷಭ ಸೇರಿ ಆ ಅದ್ಭುತವಾದಂತಹ ರಥವನ್ನೇ ನಾಶ ಮಾಡಿಬಿಟ್ರು. ದಗ್ಧಯಾನು, ಸುಟ್ಟು ಹಾಕಿಬಿಟ್ರು. ತಾಭ್ಯಾಂ ಪ್ರತಿ ದಗ್ಧಯಾನು, ಅವರ ರಥವನ್ನು ಸುಟ್ಟು ಹಾಕಿಬಿಟ್ರು. ಅಂತಹ ಅವರಿಬ್ಬರನ್ನು ಕೂಡ, ಜಯಂತ ಮತ್ತು ವೃಷಭರನ್ನ, ಇವರಿಬ್ಬರು ಕೂಡ ಬಾಣವರೈಹಿ ವಿದ್ರಾವ್ಯ, ತಮ್ಮ ಉತ್ತಮವಾದಂತಹ ಬಾಣಗಳನ್ನ ಪ್ರಯೋಗ ಮಾಡಿ ಅವರಿಬ್ಬರನ್ನು ಕೂಡ ಸೋಲಿಸಿ ಓಡಿಸಿಬಿಟ್ರು. ಆ ಸಂದರ್ಭದಲ್ಲಿ ದೇವೇಂದ್ರ ಬಂದು ಇವರಿಬ್ಬರನ್ನು ಕೂಡ ವಿಶೇಷ ಸತ್ಕಾರ ಮಾಡ್ತಾ ಇದ್ದಾರೆ. ಅಂದ್ರೆ ಕೃಷ್ಣನ ಮಕ್ಕಳು ಶ್ರೇಷ್ಠರು ಅಂತ ದೇವೇಂದ್ರ ಜಯಂತ ಅಲ್ಲ ಯಾರಿಗೆ, ಪ್ರದ್ಯುಮ್ನ ಮತ್ತು ಸಾಂಬರಿಗೆ ವಿಶೇಷವಾದಂತಹ ಸತ್ಕಾರವನ್ನು ಮಾಡ್ತಾ ಇದ್ದಾನೆ. ಸರಿ, ಸತ್ಕಾರ ಏನೋ ಆಯ್ತು, ಮುಂದೆ ಪ್ರಯಾಣ ಹೇಗೆ? ಬಂದಂತಹ ಆಕಾಶದಲ್ಲಿ ಸಂಚಾರ ಮಾಡುವಂತಹ ರಥ, ಅದ್ಭುತವಾದಂತಹ ರಥ ಬೂದಿಯಾಗಿ ಹೋಗಿಬಿಟ್ಟಿದೆ, ಸುಟ್ಟು ಹಾಕಿಬಿಟ್ಟಿದ್ದಾರೆ. ಮುಂದೆ ಪ್ರಯಾಣ ಹೇಗೆ ಅಂತಂದ್ರೆ, ಹೇ ವಿದ್ಯೆಯ ಏತುಹು, ಹೇ ಅಂದ್ರೆ ಆಕಾಶದಲ್ಲಿ ಇವರಿಬ್ಬರು ಕೂಡ ತಮ್ಮ ಅದ್ಭುತವಾದಂತಹ ಮಂತ್ರಶಕ್ತಿಯಿಂದಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಅಂತೆ. ಅದ್ಯಾವ ಮಂತ್ರ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಹೀಗೆ ರಥ ಸುಟ್ಟು ಹೋದರೂ ಕೂಡ ತಮ್ಮಲ್ಲಿದ್ದಂತಹ ಒಂದು ವಿಶೇಷವಾದಂತಹ ಮಂತ್ರದ ಪ್ರಭಾವದಿಂದಾಗಿ ಅವರು ಆಕಾಶದಲ್ಲಿ ಸಂಚಾರವನ್ನ ಮುಂದುವರೆಸಿದರು. ಮುಂದೆ ಸವಿದ್ಯೆಯ ಸಾಂಬಮುದುಹ್ಯ ರತ್ಯ ಪ್ರದತ್ತಯ ರುಕ್ಮಿಣಿ ನಂದನಃ ಪುರೀಂ ಯಯೌ ತತೋ ನಾರದಃ ಆಗಮತ್ ದ್ರುತಂ ಜ್ಞಾತುಂ ಹರೇಃ ಬಹುಭಾರ್ಯಾಸು ವೃತ್ತಿಂ. ಪದಚ್ಛೇದ. ಸಹ ವಿದ್ಯೆಯ ಸಾಂಬಂ ಉದೂಹ್ಯ ರತ್ಯ ಪ್ರದತ್ತಯ ರುಕ್ಮಿಣೀನಂದನಃ ಪುರೀಂ ಯಯೌ ತತೋ ತತಃ ನಾರದಃ ಆಗಮತ್ ದ್ರುತಂ ಜ್ಞಾತುಂ ಹರೇಃ ಬಹುಭಾರ್ಯಾಸು ವೃತ್ತಿಂ. ಸರಿ, ಯಾವುದ ಮಂತ್ರವಿದ್ಯೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ರತ್ಯ ಪ್ರದತ್ತಯ ವಿದ್ಯೆಯ. ರತಿದೇವಿ ಒಂದು ಮಂತ್ರದ ಉಪದೇಶವನ್ನು ಮಾಡಿದ್ಲು. ಹಿಂದೆ ನಾವು ಅದನ್ನ 17ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಆ ಶಂಬರಾಸುರನ ಸಂಹಾರದ ಸಂದರ್ಭದಲ್ಲಿ ಆ ರತಿದೇವಿ ಉಪದೇಶ ಮಾಡಿದಂತಹ ಒಂದು ವಿದ್ಯೆಯಿಂದಾಗಿ ಆ ಶಂಬರಾಸುರನ ಸಂಹಾರವನ್ನ ಮಾಡಿದ ಪ್ರದ್ಯುಮ್ನ ಅಂತ. ಅಲ್ಲಿ ಹೇಳುವಂತೆ ನಿಹತ್ಯತಂ ಹರೇಸ್ತುತಃ ತಯೈವ ವಿದ್ಯೆಯ ಅಂಬರಂ ಅಂತ ಅಲ್ಲಿಯೂ ಕೂಡ ಅವನು ಶಂಬರಾಸುರನನ್ನು ಕೊಂದು ಆಕಾಶ ಮಾರ್ಗದಲ್ಲಿಯೇನೆ ದ್ವಾರಕಾಪಟ್ಟಣಕ್ಕೆ ಬಂದ ಅಂತ ಬರುತ್ತೆ. ಹಾಗೆ ಆ ರತಿದೇವಿ ಉಪದೇಶ ಮಾಡಿದಂತಹ ಮಂತ್ರದ ಪ್ರಭಾವದಿಂದಾಗಿ ಇವನು ಬಂದ. ಯಾರು? ರುಕ್ಮಿಣಿ ನಂದನನಾದಂತಹ, ರುಕ್ಮಿಣಿ ಮಗನಾದಂತಹ ಪ್ರದ್ಯುಮ್ನ ಬಂದ. ಸರಿ, ಮಂತ್ರದ ಉಪದೇಶ ಅವನಿಗೆ ಮಾತ್ರ ಇದೆ, ಸಾಂಬನಿಗಿಲ್ಲ. ಮತ್ ಸಾಂಬ ಹೇಗ್ ಬಂದ ಅಂತ ಹೇಳಿದ್ರೆ, ಸಾಂಬಂ ಉದೂಹ್ಯ ಅಂತೆ. ಹೇಗೆ ಹಿಂದೆ ಭೀಮಸೇನ ದೇವರು ತಮ್ಮ ಎಲ್ಲ ಸಹೋದರರನ್ನು ಕೂಡ ಹೊತ್ತುಕೊಂಡು
ಅರಗಿನ ಮನೆಯಿಂದಾಗಿ ಹೊರಗಡೆ ಬಂದ್ರು, ಹಾಗೆ ಇಲ್ಲೂ ಕೂಡ ಪ್ರದ್ಯುಮ್ನ ತಾನು ಕಲಿತಂತಹ ವಿದ್ಯೆಯಿಂದಾಗಿ ಸಾಂಬನನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ದ್ವಾರಕಾಪಟ್ಟಣಕ್ಕೆ ಬಂದಂತೆ. ಯಾಕಂದ್ರೆ ಸಾಂಬನಿಗೆ ವಿದ್ಯೆಯ ಉಪದೇಶ ಇಲ್ಲ, ಅವನಿಗೆ ಆಕಾಶದಲ್ಲಿ ಸಂಚಾರ ಮಾಡುವಂತ ಸಾಮರ್ಥ್ಯ ಇಲ್ಲ. ಪ್ರದ್ಯುಮ್ನಿಗೆ ಇದೆ. ಹಾಗಾಗಿ ಅವನನ್ನು ಹೊತ್ತುಕೊಂಡು ಇಬ್ಬರು ಕೂಡ ಒಂದು ದ್ವಾರಕಾಪಟ್ಟಣಕ್ಕೆ ಬಂದ್ರು. ಹೀಗೆ ಪ್ರದತ್ತಯ ರುಕ್ಮಿಣಿ ನಂದನಃ ಪುರೀಂ ಯಯೌ, ತನ್ನ ಪಟ್ಟಣಕ್ಕೆ ಬಂದರು, ದ್ವಾರಕಾಪಟ್ಟಣಕ್ಕೆ ಬಂದರು. ತತಃ, ಅದಾಗಿ ಸ್ವಲ್ಪ ಸಂದರ್ಭ ಆದ ಮೇಲೆ ಆ ಒಂದು ದ್ವಾರಕಾಪಟ್ಟಣಕ್ಕೆ ನಾರದರು ಬಂದರು ಅಂತ. ನಾರದ ಅಗಮತ್, ಯಾಕೆ ಬಂದ್ರು ಅಂತಂದ್ರೆ ಹರೇಹೇ ಬಹುಭಾರ್ಯಾಸು ವೃತ್ತಿಂ ಜ್ಞಾತುಂ ಅಗಮತ್. ನಾರದರಿಗೊಂದು ಕುತೂಹಲ ಅಂತೆ. ಪರಮಾತ್ಮ ವೈಕುಂಠದಲ್ಲಿ ಇದ್ದಾಗ ಲಕ್ಷ್ಮೀದೇವಿ ಒಬ್ಬಳೆ ಪತ್ನಿ. ಇಲ್ಲಿ ಪರಮಾತ್ಮನಿಗೆ 16 ಮನುಷ್ಯನಾಗಿ ಅವತಾರ ಮಾಡಿದ್ದಾನೆ. ಪರಮಾತ್ಮ ಮನುಷ್ಯ ರೂಪದಲ್ಲಿ ಅವತಾರ ಮಾಡಿದ್ದಾನೆ. ಇಲ್ಲಿ ಪರಮಾತ್ಮನಿಗೆ 16,108 ಜನ ಪತ್ನಿಯರು. ಇಷ್ಟು 108 ಜನ ಪತ್ನಿಯರನ್ನ, 16,108 ಜನ ಪತ್ನಿಯರನ್ನ, ಬಹುಭಾರ್ಯಾಸು, ಬಹಳ ಪತ್ನಿಯರನ್ನ ಪರಮಾತ್ಮ ವೃತ್ತಿಂ ಜ್ಞಾತ, ಹೇಗೆ ನೋಡ್ಕೊಳ್ತಾನೆ, ಹೇಗೆ ನಡ್ಕೊಳ್ತಾ ಇದ್ದಾನೆ. ಒಬ್ಬ ಹೆಂಡತಿಯನ್ನ ಸರಿಯಾಗಿ ನಡೆಸಿಕೊಳ್ಳುವುದೇ ಕಷ್ಟ. ಅಂತಹದರಲ್ಲಿ ಪರಮಾತ್ಮ ಈ 16,108 ಜನರಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದಾನೆ, ಅವರನ್ನು ಯಾವ ರೀತಿ ನೋಡಿಕೊಳ್ತಾ ಇದ್ದಾನೆ ಎನ್ನುವಂತಹ ಕುತೂಹಲದಿಂದಾಗಿ, ಅದನ್ನ ತಿಳಿಯುವಂತಹ ಅಥವಾ ಅದನ್ನ ನೋಡುವಂತಹ ಒಂದು ಕುತೂಹಲದಿಂದಾಗಿ ಆ ದ್ವಾರಕಾಪಟ್ಟಣಕ್ಕೆ ನಾರದರು ಆಗಮಿಸಿದರು. ಮುಂದೆ ತಂ ದ್ವ್ಯಷ್ಟಸಾಹಸ್ರ ಗೃಹೇಶು ದೃಷ್ಟ್ವಾ ತಾವತ್ ಸ್ವರೂಪೈಃ ವಿಹರಂತಮೇಕಂ. ಸುವಿಸ್ಮಿತಃ ಪ್ರಯಯೌ ತಂ ಪ್ರಣಮ್ಯ ಶಕ್ರಪ್ರಸ್ಥಂ ಪೂಜಿತಃ ಚ ಅತ್ರ ಪಾರ್ಥೈಃ. ತಂ ದ್ವ್ಯಷ್ಟಸಾಹಸ್ರಗೃಹೇಷು ದೃಷ್ಟ್ವಾ ತಾವತ್ ಸ್ವರೂಪೈಃ ವಿಹರಂತಂ ಏಕಂ ಸುವಿಸ್ಮಿತಃ ಪ್ರಯಯೌ ತಂ ಪ್ರಣಮ್ಯ ಶಕ್ರಪ್ರಸ್ಥಂ ಪೂಜಿತಃ ಚ ಅತ್ರ ಪಾರ್ಥೈಃ. ಹೇಗೆ ಪರಮಾತ್ಮ ವಿಹಾರವನ್ನು ಮಾಡ್ತಾ ಇದ್ದಾನೆ, ಹೇಗೆ ಅದನ್ನ ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾನೆ ಅಂತ ನೋಡ್ಲಿಕ್ಕೆ ಅಂತ ಬಂದ್ರು ನಾರದರು. ಅಲ್ಲಿ ನೋಡ್ತಾರೆ ಪರಮಾತ್ಮ ಏಕಂ, ಒಬ್ಬನೇ ಶ್ರೀಕೃಷ್ಣ ಪರಮಾತ್ಮ ದ್ವ್ಯಷ್ಟಸಾಹಸ್ರ ಗೃಹೇಶು, ಆ 16,100 ಮನೆಗಳಲ್ಲೂ ಕೂಡ ದ್ವಿ ಅಷ್ಟ ಅಂದ್ರೆ 8 ರ 2, 16,108 ಮನೆಗಳಂತ
ಅಷ್ಟು ಮನೆಗಳಲ್ಲಿ ತಾವತ್ ಸ್ವರೂಪೈಹಿ ಅಷ್ಟು ರೂಪಗಳನ್ನ ಸ್ವೀಕಾರ ಮಾಡಿ 16,108 ಮನೆಗಳು, ಅಷ್ಟು ಪತ್ನಿಯರು, ಅಷ್ಟು ಪತ್ನಿಯರಿಗೆ ಪ್ರತ್ಯೇಕವಾದಂತ ತನ್ನದು ಒಂದು ರೂಪ. ಹೀಗೆ ಪರಮಾತ್ಮ 16,108 ರೂಪಗಳನ್ನ ಸ್ವೀಕಾರ ಮಾಡಿ ಅಷ್ಟು ರೂಪಗಳಿಂದಾಗಿ ಅಲ್ಲಿ ವಿಹಾರವನ್ನು ಮಾಡ್ತಾ ಇದ್ದಾನೆ ಅಂತ. ಇದನ್ನು ಕಂಡು ನಾರದರಿಗೆ ಏನು ಸುವಿಸ್ಮಿತ, ಭಾರಿ ಆಶ್ಚರ್ಯ ಆಗಿ ಹೋಗ್ಬಿಡ್ತಂತೆ. ಇದು ಹೇಗ್ ಸಾಧ್ಯ? ಇಷ್ಟು ರೂಪಗಳಿಂದಾಗಿ ಪರಮಾತ್ಮ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ವಿಹಾರವನ್ನ, ಅವರ ಜೊತೆಗೆ ವಿಹಾರ ಮಾಡ್ತಾ ಇದ್ದಾನೆ ಅಂತ ಅದನ್ನು ಕಂಡು ಸುವಿಸ್ಮಿತ, ಭಾರಿ ವಿಸ್ಮಿತರಾದಂತಹ ನಾರದ ಋಷಿಗಳು ಆ ಶ್ರೀಕೃಷ್ಣ ಪರಮಾತ್ಮನಿಗೆ ತಂ ಪ್ರಣಮ್ಯ, ಅವರಿಗೆ ನಮಸ್ಕಾರವನ್ನು ಮಾಡಿ ಮುಂದೆ ಅಲ್ಲಿಂದಾಗಿ ನೇರವಾಗಿ ಶಕ್ರಪ್ರಸ್ಥಂ ಪ್ರಯಯೋ, ಇಂದ್ರಪ್ರಸ್ಥಕ್ಕೆ, ಪಾಂಡವರಿದ್ದಂತಹ ಇಂದ್ರಪ್ರಸ್ಥಕ್ಕೆ ಹೋದರು. ಅಲ್ಲಿಗೆ ಹೋದಾಗ ಪಾರ್ಥೈಹಿ ಪೂಜಿತ, ಪಾಂಡವರು ಬಂದಂತಹ ನಾರದ ಋಷಿಗಳಿಗೆ ವಿಶೇಷವಾದಂತಹ ಆದರವನ್ನ ತೋರಿಸಿದರು, ಸತ್ಕಾರವನ್ನು ಮಾಡಿದರು ಅಂತ. ಅಲ್ಲಿಗೆ ಬಂದಾಗ ಒಂದು ವಿಶಿಷ್ಟವಾದಂತಹ ಕಾರ್ಯವನ್ನು ನಾರದರು ಮಾಡ್ತಾರೆ. ಆ ಒಂದು ಚಿಂತನೆಯನ್ನ ಮತ್ತೆ ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.